ನಿಮ್ಮಲ್ಲಿ ಫೋನ್ ಇದ್ರೆ ಅದು ಸರಳವಾಗಿ ಸುಲಲಿತವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಫೋನ್ನಲ್ಲಿ ಬ್ಯಾಟರಿ ಚಾರ್ಜ್ ಇರುವುದು ಅಗತ್ಯ. ಆದರೆ ಫೋನ್ ಹೆಚ್ಚಿನ ಬಳಕೆಯಿಂದ ಅದರಲ್ಲಿನ ಬ್ಯಾಟರಿ ಬೇಗನೆ ಖಾಲಿ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಬ್ಯಾಟರಿಯನ್ನು ಮತ್ತೆ ಚಾರ್ಜ್ ಮಾಡಬೇಕಾಗುತ್ತೆ. ಆದರೆ ಫೋನ್ ಬ್ಯಾಟರಿಯನ್ನು ಒಮ್ಮೆ ಚಾರ್ಜ್ ಮಾಡಿ ಬಳಿಕ ಹಲವು ವರ್ಷಗಳವರೆಗೆ ಬ್ಯಾಟರಿ ಹಾಗೇನೆ ಬಾಳಿಕೆ ಬರುವಂತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸಲ್ವೇ? ಈ ಯೋಚನೆ ಬಂದಿದ್ದೇ ತಡ ಚೀನಾದ ವಿಜ್ಞಾನಿಗಳು ಈ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಮೆಗಾ ಬ್ಯಾಟರಿ ಯೋಜನೆಯ ಬಗ್ಗೆ ವಿವರ ಇಲ್ಲಿದೆ. ಸ್ಮಾರ್ಟ್ಫೋನ್ ಬಳಕೆದಾರರ ಬಹುದೊಡ್ಡ ಸಮಸ್ಯೆ ಅಂದರೆ ಅದರಲ್ಲಿ ಸಣ್ಣ ಬ್ಯಾಟರಿ ಹಾಗೂ ಚಾರ್ಜ್ ನಿಲ್ಲುವುದಿಲ್ಲ ಎಂಬುದು. ಬ್ಯಾಟರಿ ಎಷ್ಟೇ ಉತ್ತಮವಾಗಿದ್ದರೂ ತಡೆರಹಿತವಾಗಿ ಬಳಸಿದರೆ 2 ದಿನಗಳಿಗಿಂತ ಹೆಚ್ಚು ಚಾರ್ಜ್ ಉಳಿಯೋದಿಲ್ಲ. ಆದರೆ ಈಗ ಇಡೀ ಜಗತ್ತೇ ಅಚ್ಚರಿಗೊಳ್ಳುವಂತಹ ಸುದ್ದಿಯೊಂದು ಬಂದಿದೆ. ಒಂದೇ ಚಾರ್ಜ್ನಲ್ಲಿ 50 ವರ್ಷಗಳ ಕಾಲ ಯಾವುದೇ ಅಡೆತಡೆ ಇಲ್ಲದೆ ಕೆಲಸ ಮಾಡುವ ಬ್ಯಾಟರಿ ಇದ್ದರೆ ಹೇಗೆ? ಊಹಿಸಿಕೊಳ್ಳಲು ಕಷ್ಟ ಎನಿಸುತ್ತದೆ ಅಲ್ವಾ? ಆದರೆ ಚೀನಾದ ವಿಜ್ಞಾನಿಗಳು ಇದನ್ನು ಸಾಕಾರಗೊಳಿಸುವುದಕ್ಕೆ ಪ್ರಯತ್ನಗಳನ್ನು ಆರಂಭ ಮಾಡಿದ್ದಾರೆ. ಚೀನಾದ ಬೇಟಾ ವೋಲ್ಟ್ ಟೆಕ್ನಾಲಜಿ ಎಂಬ ಕಂಪನಿ 50 ವರ್ಷಗಳವರೆಗೆ ಬಾಳಿಕೆ ಬರುವ ರೇಡಿಯೋ ನ್ಯೂಕ್ಲೈಡ್ ಬ್ಯಾಟರಿಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ಲೆಕ್ಕಾಚಾರದಲ್ಲಿ ನೀವು ನಿಮ್ಮ ಸ್ಮಾರ್ಟ್ಫೋನನ್ನು ಒಮ್ಮೆ ಚಾರ್ಜ್ ಮಾಡಿದರೆ ನೀವು ಅದನ್ನು ಪುನಃ ಚಾರ್ಜ್ಗೆ ಇಡುವ ಅಗತ್ಯವಿಲ್ಲ. ಬೇಟಾ ವೋಲ್ಟ್ ಟೆಕ್ನಾಲಜಿ ಸ್ಮಾರ್ಟ್ಫೋನ್ಗಳಲ್ಲಿ ಕಂಡುಬರುವ ಪರಮಾಣು ಬ್ಯಾಟರಿಗಳ ತಯಾರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಬಾಹ್ಯಾಕಾಶದಲ್ಲಿ ಸೂರ್ಯನಿಂದ ದೂರದಲ್ಲಿರುವ ಉಪಕರಣಗಳ ಕಾರ್ಯಕ್ಷಮತೆಗಾಗಿ ಈ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ಪರಮಾಣು ಬ್ಯಾಟರಿಗಳ ತಯಾರಿಕೆಯು ಹಿಂದೆ ಅನೇಕ ಬಾರಿ ವಿಫಲವಾಗಿದೆ. ಸ್ಮಾರ್ಟ್ಫೋನ್ಗಳಿಗೆ ಹೊಂದಿಕೊಳ್ಳುವ ಬ್ಯಾಟರಿಗಳನ್ನು ತಯಾರಿಸುವುದಕ್ಕೆ ಅಸಮರ್ಥತೆ ಇದಕ್ಕೆ ಕಾರಣ. ಹಾಗೆಯೇ ಪ್ಲುಟೋನಿಯಂನಂತಹ ವಿಕಿರಣಶೀಲ ವಸ್ತುವನ್ನು ಸ್ಮಾರ್ಟ್ಫೋನ್ನಲ್ಲಿ ಬಳಸುವುದು ಅಪಾಯಕಾರಿ. ಹಾಗಾಗಿ ಬೀಟಾ ವೋಲ್ಟ್ ಟೆಕ್ನಾಲಜಿ ಈ ಬಾರಿ ವಿಭಿನ್ನ ಮಾರ್ಗವನ್ನು ಆಯ್ಕೆ ಮಾಡಿದೆ. ಇದು ಸಿಂಥೆಟಿಕ್ ಡೈಮಂಡ್ ಲೇಯರ್ ಅನ್ನು ಬಳಸುವ ರೇಡಿಯೋ ನ್ಯೂಕ್ಲೈಡ್ ಬ್ಯಾಟರಿಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಅರೆವಾಹಕ ಪದರವಾಗಿ ಕಾರ್ಯನಿರ್ವಹಿಸುತ್ತೆ. ಸಾಮಾನ್ಯ ಲಿಥಿಯಂ ಬ್ಯಾಟರಿಗಳಿಗೆ ಹೋಲಿಸಿದರೆ ನ್ಯೂಕ್ಲಿಯರ್ ಬ್ಯಾಟರಿಗಳು 10 ಪಟ್ಟು ಶಕ್ತಿಯನ್ನು ಹೊಂದಿರ್ತವೆ. ನ್ಯೂಕ್ಲಿಯರ್ ಬ್ಯಾಟರಿಗಳು 1 ಗ್ರಾಂ ಬ್ಯಾಟರಿಯಲ್ಲಿ 3300 ಮೆಗಾವ್ಯಾಟ್ ಗಂಟೆಗಳನ್ನು ಸಂಗ್ರಹಿಸಬಹುದು. ಈ ಕಂಪನಿಯು ಈಗಾಗಲೇ BB100 ಎಂಬ ವರ್ಕಿಂಗ್ ಮಾಡೆಲ್ ಅನ್ನು ತಂದಿದೆ. ಈ ಬ್ಯಾಟರಿ 15x15x5 ಮಿಲಿಮೀಟರ್ ಅಳತೆ 100 ಮೈಕ್ರೋ ವ್ಯಾಟ್ ವಿದ್ಯುತ್ತನ್ನು ಒದಗಿಸುತ್ತೆ. ಈ ಬ್ಯಾಟರಿಗಳು ಲಭ್ಯವಾದರೆ ಇದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪವಾಡ ಆಗುವುದರಲ್ಲಿ ಸಂದೇಹ ಇಲ್ಲ.